ನಮಗ್ ಶೌಚಾಲಯ ಎದಕ್ ಬೇಡ ಅಂದ್ರ ನೀರಿನ ವ್ಯವಸ್ಥೆ ಇದ್ರು ಕೂಡ ಬೇಡ ನಮಗೆ ಏನಂದ್ರ ಸುತ್ತರದ ಕಾಂಪೌಂಡ್ ಕಟ್ಟಿ ಕೊಡ್ಬೇಕು. ಅಲ್ಲಿ ಮ್ಯಾಗೆಲ್ಲ ಕಡಿಸ್ಯಾರ ನಂಬರ್ಗಳು, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಬಯಲಿದ್ರೆ ಅಷ್ಟೇ ಸಾಕು ನಮ್ಗೆ. ಬೇಡ ಸರ್ ನಮಗ್ ಕಟ್ಸೋದು, ಅವ್ರು ಬೇಡ ಕಾಂಪೌಂಡ್ ಆಗ್ಲಿ ಅಂತ ಕೇಳಕತ್ತೀವಿ ನಾವು. ಅದನ್ನ ಬಿಟ್ಟು ನಮ್ಗೆ ಶೌಚಾಲಯ ಕಟ್ಸಿಕೊಡ್ತೀವಿ, ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ, ಅದು ಮಾಡ್ತೀವಿ ಅಂದ್ರ ನಮ್ಗೆ ಏನ್ ಮಾಡಿದ್ರು ಬೇಡ, ನಮಗ್ ಬಯಲೇ ಇರ್ಬೇಕು. ಇಲ್ಲಿ ಊರ್ ಜಾತ್ರೆ ಜಪ್ಪಡಿ ಬರ್ತಿರ್ತಾವ, ಜನಗಳು ಬಂದ್ರೆ ಈಗ ಹೋಗಿ ಇಲ್ಲಿ ಬೈಲಕ್ ಕುಂದ್ರದಕತ್ತೇನ್ ಸರ್. ಅಲ್ಲಿ ಗಿಡಗಳೆಲ್ಲ ಇದ್ವು. ನಮಗೆ ಶೌಚಾಲಯ ಕಟ್ಟಿ ಉಳ್ಕಿದ ಜಾಗ ಎಲ್ಲ ಮಾರ್ಕೆನಾಕ ಇದು ಮಾಡ್ಯಾರ. ನಮಗೆ ಅವ್ರ ಬಾತ್ರೂಮ್ ಕಟ್ಟಿ ಕೊಡೋದೇ ಬೇಕಾಗಿಲ್ಲ. ನಮಗೆ ಯಾವುದು ನೀವು ಕಟ್ಟಕ್ ಹೋಗ್ಬೇಡ್ರಿ. ನಾವು ಬಹಿರ್ದೆಸೆಗೆ ಬಳಸುತ್ತಿರುವ ಬಯಲಿಗೆ ಸುತ್ತ ಕಾಂಪೌಂಡ್ ಮಾಡಿ ಕೊಡೋದಾದ್ರೆ ಕೊಡಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅದರ ಬದಲು ನೀವು ಶೌಚಾಲಯ ಕಟ್ಟಿಸಿ ಕೊಡ್ತೀವಿ, ನೀರು ಕೊಡ್ತೀವಿ ಅಂದ್ರೆ ನಮಗದು ಬೇಡವೇ ಬೇಡ ಅಂತ ಆಕ್ರೋಶದ ಧ್ವನಿಯಲ್ಲಿ ಹೇಳ್ತಾ ಇರೋ ಇವ್ರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊಸೂರು ಗ್ರಾಮದ ಮಹಿಳೆ. ಅಂದಹಾಗೆ ಈ ಗ್ರಾಮಸ್ಥರ ಸಮಸ್ಯೆ ಏನು ಅಂತ ಕೇಳ್ತೀರಾ? ಹೇಳ್ತೀವಿ ನೋಡಿ. ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಆಡಳಿತಕ್ಕೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವ ಜನರನ್ನ ಸಾಮಾನ್ಯವಾಗಿ ನಾವು ನೋಡಿರ್ತೇವೆ. ಆದರೆ ಇಲ್ಲೊಂದು ಗ್ರಾಮದ ಜನರು ತಮ್ಮ ಊರಿಗೆ ಸುಸಜ್ಜಿತ ಶೌಚಾಲಯ ಕಟ್ಟಲೆಂದೇ 25 ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರ ಕೊಟ್ಟಿದ್ದರೂ ನಮ್ಮ ಊರಿಗೆ ಶೌಚಾಲಯ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಶೌಚಾಲಯ ನಿರ್ಮಾಣದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತ್ಗೆ ತೆರಳಿ ಅಧಿಕಾರಿಗಳ ಬಳಿ ಶೌಚಾಲಯ ಬೇಡ, ಬಹಿರ್ದೆಸೆಗೆ ನಾವು ಬಯಲನ್ನೇ ಬಳಸುತ್ತೇವೆ ಎಂದು ಮನವಿ ಮಾಡಿದ ವಿಚಿತ್ರ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಮಾಡ್ತಾರೆ ಅಂತ ನೇರವಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಶೌಚಾಲಯ ಬೇಡ ಅಂತ ಹೇಳ್ತಾರೆ? ಅವ್ರನ್ನ ಗ್ರಾಮಸ್ಥರನ್ನ ಒಂದು ಹೆಣ್ಮಕ್ಳಿಗೆ ಕೇಳೋಣ ಬನ್ನಿ ಸರ್. ಯಾಕೆ ಬೇಡ ಅಂತೀರಮ್ಮ ನೀವು ಶೌಚಾಲಯ? ಅಲ್ಲ ಸರ್, ಯಾಕೆ ಬೇಡ ಅನ್ನೋದು ಏನಿಲ್ಲ. ಅದು ಯಾಗಿನ ಕಾಲದ್ದು, ಯಾವತ್ತಿಂದ ನಾವು ಹೆಣ್ಮಕ್ಳದ್ದು ಅದು ದಡ್ಡಿ ಏನ್ ಸರ್. ಇವತ್ತಿಗೆಲ್ಲ ಅದು ಗಡ ಗಡ ಬಂದ್ರೆ ಅಲ್ಲಿ ಇದು ಕುಂದ್ರಿಸ್ಬಿಟ್ರಿ ಕಸದ ಪುಟ್ಟಿ, ಹೌದ್ರಪ್ಪ. ಅದಕ್ಕೆ ನಾವು ಸುಮ್ಮನೆ ಆದ್ರು ಇರ್ಲಿ ಬಿಡು ಹೋಗ್ಲಿ ಆ ಕಡೆಗೆ ಅಂತಂದು ಮತ್ತೆ ಮತ್ತೆ ಹಿಂಗೆ ಹೇಳ್ಕೊಂತ ಇದ್ರೆ ಈ ವರ್ಷ ನೀವು ಆಗಿರಿ ಗ್ರಾಮ ಪಂಚಾಯತಿಗೆ, ನಾಳೆ ವರ್ಷ ಇನ್ನೂ ಒಂದು 5 ವರ್ಷಕ್ಕೆ ಇನ್ನೂ ಒಬ್ಬರು ಆಗ್ತಾರ. ಅದು ಯಾರು ನೋಡ್ಕೊಂಡು ಹೋಗ್ಬೇಕು? ನಮ್ನ ಯಾರು ನೋಡ್ಕೊಂಡು ಹೋಗೋ ಧೈರ್ಯ ಇಲ್ಲ. ನಮ್ದು ಹಂಗೆ ಇರ್ಲಿ. ಅವ್ರೇನಂತಾರ ಆಮೇಲೆ 5 ವರ್ಷದಿಂದ ಅವ್ರಿದ್ರಮ್ಮ, ಅವ್ರನ್ನ ಕೇಳ್ರಿ, ಅವ್ರು ಮಾಡ್ಕೊಟ್ಟಾರ ನಾವ್ ಮಾಡ್ಕೊಟ್ಟಿವ ಅಂತ ಕೇಳ್ತಾರ್ರಿ. ಅವ್ರು ಯಾರು ಇರಂಗಿಲ್ಲ, ಯಾರು ನೀಟಾಗಿ ಇಡಂಗಿಲ್ಲ, ಕ್ಲೀನ್ ಮಾಡ್ಯಾರನು ಇಡಂಗಿಲ್ಲ, ನೀರು ಇರಂಗಿಲ್ಲ. ಅವಾಗ್ಲೇ 4 ಬಾತ್ರೂಮ್ ಮಾಡಿ ಬಿಟ್ಟಿದ್ರು. ಅದೆಲ್ಲ ಗಬ್ಬನಾತ ಎಬ್ಸಿ ಬಿಡಿಸಿ ಅವರೇ ಎಲ್ಲ ಮತ್ತೆ ಕಸದ್ದು ತಂದಾಕ್ಯಾರ. ಇವಾಗ ಕಸದ್ದು ತಂದಾಕಿದ್ರ ಇವಾಗ ಅದೇ ಗ್ರಾಮ ಪಂಚಾಯತ್ ಹೋಗಿ ತಮ್ಮಿಗೇನೋ ಬೇಕಾಗೈತಂತಂದು ಬ್ಯಾರಿಗೆ ಮಾರ್ಯಾರಿಗೆ ಜಾಗನ, ಅದ್ರ ಸಲುವಾಗಿ ನಾವ್ ಇವ್ರಿಗೆ 4 ಬಾತ್ರೂಮ್ ಕಟ್ಕೊಟ್ಟು ಉಳಿದಿರೋ ಜಾಗ ಅವ್ರಿಗೆ ಕೊಟ್ಬಿಟ್ರ ಆತು ಅನ್ನೋ ಲೆಕ್ಕಕ್ಕೆ ಇವ್ರಾಗ ಮಾಡಕತ್ತಾರ. ಈಗ ನಮಗೆ ಆ ದುಡ್ಡು ಬೇಡ, ಏನು ಬೇಡ, ನಮಗೆ ಅವ್ರ ಬಾತ್ರೂಮ್ ಕಟ್ಟಿ ಕೊಡೋದೇ ಬೇಕಾಗಿಲ್ಲ ನಮಗೆ. ಹೊಸೂರು ಗ್ರಾಮದ ಜನರು ಶೌಚಾಲಯ ಇಲ್ಲದೆ ಬಹಿರ್ದೆಸೆಗೆ ಬಯಲನ್ನೇ ಅವಲಂಬಿಸುವುದನ್ನ ಗಮನಿಸಿದ ಪಂಚಾಯತ್ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಹಾಗೆಯೇ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾದರಿ ಸಾಮೂಹಿಕ ಶೌಚಾಲಯವನ್ನ ನಿರ್ಮಿಸಲು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಅನುದಾನ ಕೂಡ ನೀಡಿತ್ತು. ಆದರೆ ಹೊಸೂರು ಜನರಿಗೆ ಯಾವಾಗ ತಮ್ಮ ಊರಿಗೆ ಹೊಸ ಶೌಚಾಲಯ ನಿರ್ಮಾಣ ಆಗುತ್ತೆ ಅಂತ ತಿಳಿಯಿತೋ ಅಲ್ಲಿಂದ ಶುರುವಾಯಿತು ಆಕ್ರೋಶ, ಪ್ರತಿಭಟನೆ, ಅದರ ವಿರುದ್ಧ ಮನವಿ ನೀಡುವುದು ಎಲ್ಲವೂ. ಈ ಬಗ್ಗೆ ತಿಳಿಯಲು ಖುದ್ದು ಹೊಸೂರು ಗ್ರಾಮಕ್ಕೆ ತೆರಳಿದ ವಾರ್ತಾಭಾರತಿ ವರದಿಗಾರರನ್ನ ಅಲ್ಲಿನ ಜನರು ಸುತ್ತುವರಿದುಕೊಂಡು, ಸರ್ ದಯವಿಟ್ಟು ನಮಗೆ ಶೌಚಾಲಯ ಬೇಡವೇ ಬೇಡ, ಹೇಗಾದ್ರೂ ಮಾಡಿ ಅದನ್ನ ಸ್ಥಗಿತಗೊಳಿಸಬೇಕು ಅಂತ ಅಲವತ್ತುಕೊಂಡಿದ್ದಾರೆ. ಆದರೂ ಈ ವಿಚಿತ್ರ ಪ್ರತಿಭಟನೆ ಆಕ್ರೋಶಕ್ಕೆ ಕಾರಣವೇನು ಅಂತ ಕೇಳಿದಾಗ ಗೊತ್ತಾಗಿದ್ದು ಅಧಿಕಾರಿಗಳ ಘೋರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಮೂಲ ಕಾರಣ ಅನ್ನೋದು. ಬೇಡವೇ ಬೇಡ, ಶೌಚಾಲಯವೇ ಬೇಡ. ಒಳ್ಳೇದಲ್ಲ ಸರ್. ನಮಗೆ ಅದು ಒಳ್ಳೇದ ನಿಮಗೆ ಅನಿಸ್ಬೋದು ಒಳ್ಳೇದಂತ, ನಮಗೆ ಒಳ್ಳೇದಲ್ಲ. ಅಲ್ಲ ಯಾಕೆ ಬೇಡ, ಸ್ಯಾಂಕ್ಷನ್ ಆಗೈತೆ ಅಂತ ನೀವು ಕೇಳಿದ್ರಿ. ಅಲ್ಲಿ ಮ್ಯಾಗೆಲ್ಲ ಕಡಿಸ್ಯಾರ ನಂಬರ್ಗಳು, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ನೀರ್ ಹಾಕಂಗಿಲ್ಲ. ಒಬ್ಬೊಬ್ರು ಹೋದ್ರ ಒಬ್ರಿಗೆ ಜೋರ್ ಇಟ್ಟಿರ್ತೈತಿ. ಇಲ್ಲಿ ಊರ್ ಜಾತ್ರೆ ಜಪ್ಪಡಿ ಬರ್ತಿರ್ತಾವ, ಜನಗಳು ಬಂದ್ರೆ ಈಗ ಹೋಗಿ ಇಲ್ಲಿ ಬೈಲಕ್ ಕುಂದ್ರದಕತ್ತೇನ್ ಸರ್. ಅಲ್ಲಿ ಗಿಡಗಳೆಲ್ಲ ಇದ್ವು. ಕಡಿಸ್ನಂತ ಆನಂದ್ ಸಿಂಗ್ ಬಂದ್ರು, ಎಲ್ಲರೂ ಬಂದ್ರು, ಅದು ಕಿತ್ತಿ ಬೈಲ್ ಮಾಡಿ ಹೋಗ್ಬಿಟ್ರು. ಇವಾಗ ಯಾರು ಅನುಕೂಲನೇ ಮಾಡೋರು? ಒಟ್ಟು ಅವ್ರ ಉದಾಹರಣೆ ನೋಡ್ಕೊಂತಾರ, ನಮ್ಮದ್ ಮಾತ್ರ ಸ್ಟಾರ್ಟ್ ಮಾಡೋದಿಲ್ಲ. ಸುಮ್ಮನೆ ಏನ್ ಸ್ಯಾಂಕ್ಷನ್ ಆಗೈತೆ ಹೆಸರಿಗಂತಾರ. ಬೇಡ ಸರ್ ನಮಗೆ ಕಟ್ಸೋದು, ಅವ್ರು ಬೇಡ ಕಾಂಪೌಂಡ್ ಆಗ್ಲಿ ಅಂತ ಕೇಳಕತ್ತೀವಿ ನಾವು. ನಮಗೆ ಶೌಚಾಲಯ ಬ್ಯಾಡ್ರಿ, ನಮಗೆ ಅದು ಬಯಲ್ ಜಾಗ ಬೇಕು. ಅವ್ರು ಎಲ್ಲಾರ್ನ ನಮಗ್ ನೋಡಿ ಅವ್ರು ಎಲ್ಲಾ ಮಾರ್ಕೆನಾಕ ವ್ಯವಸ್ಥೆ ಮಾಡ್ಯಾರ. ಅದ್ ಜಾಗ ಮಾರ್ಕೆನಾಕ ಎಲ್ಲಾರು ಊರೊಳ ಸೈನ್ ಹಾಕ್ಸಂದಾರ. ಮಾರ್ಕೆನಾಕ ಇದು ಮಾಡ್ಯಾರ, ದುಡ್ಡು ಕೊಟ್ಟಾರ. ಅದಕ್ಕಾಗ್ಲೇ ಅವ್ರು ಏನ್ ಮಾಡ್ತಾರ, ನಮಗೆ ಶೌಚಾಲಯ ಕಟ್ಟಿ ಉಳ್ಕಿದ ಜಾಗ ಎಲ್ಲ ಮಾರ್ಕೆನಾಕ ಇದು ಮಾಡ್ಯಾರ.
ಅದಕ್ಕೋಸ್ಕರ ನಾವು ಯಾವ್ದು ಬಿಟ್ಕೊಡಂಗಿಲ್ಲ. ಹೊಸೂರು ಗ್ರಾಮದ 2 ಪ್ರದೇಶಗಳಲ್ಲಿ ಜನರು ವಾಸ ಮಾಡ್ತಾರೆ. ಒಂದು ಕಡೆ ಈಗಾಗಲೇ ಅಲ್ಲಲ್ಲಿ ಕೆಲವು ಶೌಚಾಲಯಗಳು ಹೆಸರಿಗಷ್ಟೇ ಇವೆ. ಕಾಂಕ್ರೀಟ್ ಕಟ್ಟಡ ಇದೆ ಅಂತ ಬಿಟ್ರೆ ಬೇರೆ ಯಾವುದೇ ಸೌಕರ್ಯ ಅಲ್ಲಿಲ್ಲ. ನೀರಾಗಲಿ, ಬಾಗಿಲಾಗಲಿ, ಮೇಲ್ಛಾವಣಿಯಾಗಲಿ, ಶುಚಿತ್ವವಾಗಲಿ ಏನೂ ಇಲ್ಲ. ಜೊತೆಗೆ ನಿರ್ವಹಣೆ ಆಗದೆ ಸುತ್ತಲೂ ಪೊದೆಗಳಿಂದ ತುಂಬಿ ಅಲ್ಲಿಗೆ ಕಾಲಿಡಲು ಆಗದಂತಹ ದುರ್ವಾಸನೆ ಬೀರುವ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲಿ ಸುತ್ತಮುತ್ತಲಿನ ಜನರು ಈ ಕೊಳಕು ಶೌಚಾಲಯಕ್ಕಿಂತಲೂ ಬಯಲೇ ಲೇಸು ಅಂತ ಬಯಲನ್ನೇ ಬಳಸುತ್ತಿದ್ದಾರೆ. ಈಗಾಗಲೇ ಇರುವ ಶೌಚಾಲಯವನ್ನೇ ಸೂಕ್ತ ನಿರ್ವಹಣೆ ಮಾಡದ ಅಧಿಕಾರಿಗಳು ಇನ್ನೊಂದು ಕಡೆಯವರಿಗೆ ಈಗ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಲು ಹೊರಟಿದ್ದಾರೆ. ಆಗ ಅಲ್ಲಿನವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೇಲಿನವರಿಗೆ ನೀವು ಶೌಚಾಲಯ ಮಾಡಿಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ, ಅಂತಹ ಶೌಚಾಲಯ ನಮಗೆ ಬೇಡವೇ ಬೇಡ, ಅದಕ್ಕಿಂತಲೂ ನಮಗೆ ಬಯಲೇ ಸಾಕು. ಅಲ್ಲದೆ ಊರ ಜಾತ್ರೆ ನಡೆಯುವಾಗ ಇಲ್ಲಿಗೆ ತುಂಬಾ ಜನ ಬರ್ತಾರೆ, ಆಗ ನೀವು ಕಟ್ಟುವ ಶೌಚಾಲಯ ಯಾವುದಕ್ಕೂ ಸಾಕಾಗಲ್ಲ ಎನ್ನುತ್ತಿದ್ದಾರೆ. ಇಲ್ಲ, ನಮಗೆ ಬಯಲೇನೆ ಇರ್ಬೇಕು. ಇಲ್ಲ ಹೊಲ್ಸ್ ಏನಾಗದಿಲ್ರಿ, ಅದೇನ್ ಸ್ವಲ್ಪ ಜಾಗ ಇಲ್ಲ ಹೊಲ್ಸಾಗಾಕ, ಬಾಳ ಜಾಗ ಐತಿ. ಅಯ್ಯೋ ಗಿಡ ಗಂಟಿ ಜಗ್ಗಿ ಬೆಳಿತಾವ, ಸಾಕಾಣಲ್ಲ ನಮ್ಗೆ. ಯಾವದು ನೀವು ಕಟ್ಟಕ್ ಹೋಗ್ಬೇಡ್ರಿ. ಇಲ್ಲ ಮತ್ತೆ ಸುತ್ತಾಡ್ ಕಂಬ ಕಟ್ಕೊಡ್ತೀನಿ ಅಂದ್ರೆ ಕಟ್ಕೊಡ್ರಿ, ನಮ್ಗೆ ಸಂತೋಷ. ಶೌಚಾಲಯ ಮಾತ್ರ ಬೇಡ ಬೇಡ. ಈಗ ಇರುವ ಬಯಲಿನಲ್ಲಿ ನೀವೇನಾದ್ರೂ ಶೌಚಾಲಯ ಕಟ್ಟಿದ್ರೆ ಮುಂದೆ ಉಳಿದ ಜಾಗವನ್ನ ಯಾರಿಗಾದ್ರೂ ಮಾರ್ತಾರೆ. ಆಗ ನಮಗೆ ಶೌಚಾಲಯವೂ ಇಲ್ಲ, ಅತ್ತ ಬಯಲು ಇಲ್ಲದಂತಹ ಪರಿಸ್ಥಿತಿ ಎದುರಾಗುತ್ತೆ ಎಂದಿದ್ದಾರೆ ಇನ್ನೊಬ್ಬರು. ಆ ಜಾಗ ಮಾರ್ಕೆನಾಕ ಎಲ್ಲಾರು ಊರೊಳಗ ಸೈನ್ ಹಾಕ್ಸಂದಾರ, ಮಾರ್ಕೆನಾಕ ಇದು ಮಾಡ್ಯಾರ, ದುಡ್ಡು ಕೊಟ್ಟಾರ. ಅದಕ್ಕಾಗ್ಲೇ ಅವ್ರು ಏನ್ ಮಾಡ್ತಾರ, ನಮಗೆ ಶೌಚಾಲಯ ಕಟ್ಟಿ ಉಳ್ಕಿದ ಜಾಗ ಎಲ್ಲ ಮಾರ್ಕೆನಾಕ ಇದು ಮಾಡ್ಯಾರ. ಅದಕ್ಕೋಸ್ಕರ ನಾವು ಯಾವ್ದು ಬಿಟ್ಕೊಡಂಗಿಲ್ಲ. ಜನರ ಈ ರೀತಿಯ ಆರೋಪಗಳ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸದಾಶಿವ ಪ್ರಭು ಅವರ ಬಳಿ ಕೇಳಿದಾಗ ಅವರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್ ವಿಜಯನಗರ. ಬಯಲು ಶೌಚದಿಂದ ಅನೇಕ ತೊಂದರೆಗಳನ್ನು ಆಗ್ತಾ ಇರೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇದು ಕಲುಷಿತ ನೀರಿನ ಪೂರೈಕೆ ಆಗಿರ್ಬೋದು ಅಥವಾ ವಾಂತಿಭೇದಿ ಪ್ರಕರಣಗಳಿಗೆ ಬಯಲು ಶೌಚ ದೊಡ್ಡ ಮಾರಕವಾಗಿ ಪರಿಣಮಿಸ್ತಾ ಇರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಹಿಂದೆಲ್ಲ ವಾಂತಿಭೇದಿ ಆಗಿರುವ ಪ್ರಕರಣಗಳನ್ನು ನೋಡಿದಾಗ ಬಯಲು ಶೌಚ ಕುಡಿಯುವ ನೀರಿನ ಪೈಪ್ಲೈನ್ಗಳಿಗೆ ಸೇರಿಕೊಂಡು ಈ ಥರ ಸಮಸ್ಯೆಗಳಾಗಿರೋದನ್ನು ಗಮನಿಸಿದ್ದೇವೆ. ಹಾಗಾಗಿ ಬಯಲು ಶೌಚ ಯಾರು ಹೋಗಬಾರ್ದು. ಯಾರಾದರೂ ಮನೆಯಲ್ಲಿ ಶೌಚಾಲಯಗಳನ್ನು ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲ್ಯಾಟ್ರಿನ್ಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರದಿಂದ ಸಾಮಾನ್ಯ ವರ್ಗಕ್ಕೆ 12,000 ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ 20,000 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಸರ್ಕಾರದಿಂದ ಒಂದು ಸೌಲಭ್ಯ ಅಥವಾ ಒಂದು ಕಟ್ಟಡ ನಿರ್ಮಾಣ ಹೆಂಗೆ ಅದನ್ನು ಕಬಳಿಸ್ದಂಗೆ ನನಗೆ ಅದೇ ಅರ್ಥ ಆಗುತ್ತೆ. ಅದು ಉಪಯೋಗ ಆಗುತ್ತೆ. ಈಗ ಸರ್ಕಾರಿ ಖಾಲಿ ಜಾಗ ಹಂಗೆ ಬಿಟ್ಟಿದ್ರೆ ಯಾರಾದ್ರೆ ನಾಳೆ ಅದನ್ನ ಆಕ್ಯುಪೈ ಮಾಡಿ ರಾತ್ರೋರಾತ್ರಿ ಏನಾದ್ರು ಕಟ್ಟಿಬಿಟ್ಟ ಅಂದ್ರೆ ದೆನ್ ಅದು ಕೋರ್ಟು ಕಚೇರಿ ಅದು ಇದು ನೋಟಿಸ್ ಕೊಟ್ಟೆ ಇದರಲ್ಲೇ ಆಗುತ್ತೆ. ಆದರೆ ಇಂಥ ಒಂದು ಸ್ಯಾನಿಟರಿ ಕಾಂಪ್ಲೆಕ್ಸ್ ಆಗೋದ್ರಿಂದ ಯಾರ ಮನೆಯಲ್ಲಿ ಇಂಡಿವಿಜುವಲ್ ಶೌಚಾಲಯ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಹೋಗಿ ಅವನಿಗೆ ಬಳಸಲಿಕ್ಕೆ ಅವಕಾಶ ಇದೆ. ಈಗ ಹೆಣ್ಣುಮಕ್ಕಳು ಇನ್ನೂ ಕೂಡ ಬಯಲು ಶೌಚಕ್ಕೆ ಹೋಗಬೇಕು, ಹಾವು ಚೇಳು ಕಡಿಬೇಕು, ಕೈಕಾಲಲ್ಲಿ ರಾಡಿ ಮೆತ್ಕೊಂಡು ಹೋಗಬೇಕು ಅನ್ನುವ ಮನೋಭಾವನೆ ಇರುವವರು ಆ ಥರ ಹೇಳಲಿಕ್ಕೆ ಚಾನ್ಸಸ್ ಇದೆ. ಆಗಿರ್ಬೋದು. ಹಿಂದೆ ಇದ್ದಿದ್ದು ಘಟಕ ವೆಚ್ಚ 3 ಲಕ್ಷ, ಅದರಲ್ಲಿ ಮೇಲ್ಗಡೆ ಕವರಿಂಗ್ ಇರ್ತಿರ್ಲಿಲ್ಲ, ನೀರು ಸ್ವತಃ ಎತ್ಕೊಂಡು ಹೋಗಬೇಕು, ನೀರಿನ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಇದು ಸಂಪೂರ್ಣವಾದ 25 lakhs ಇದ್ದು ಕಾಂಪ್ಲೆಕ್ಸ್. ಮತ್ತು ಇದನ್ನು ಯಾರು ಲೋಕಲ್ ಕಾಂಟ್ರಾಕ್ಟರ್ ಮಾಡೋದಿಲ್ಲ, ಅದು KRIDLಗೆ ವಹಿಸಿಕೊಟ್ಟಿದ್ದಿದೆ. KRIDL ನಾವು ಎಲ್ಲ 7 ಜಿಲ್ಲೆಯಲ್ಲಿ ಕೂಡ KRIDLೇ ಅದನ್ನು ಅನುಷ್ಠಾನ ಮಾಡ್ತಾರೆ. ಸರ್, ಯಾಕೆ ಸರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ? ಒಂದು ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಅದು ಒಂದು ಒಳ್ಳೆಯ ಅವಕಾಶ ಅಲ್ಲ, ಯಾಕೆ? ಅದು ಹೆಣ್ಮಕ್ಳಿಗೆ ಹಿಡಿಸಲ್ರಿ ಅದು. ಏನು ಅದು ನೀರಿಂದು ಅದು ವ್ಯವಸ್ಥೆ ಸರಿಗಿರಲ್ಲ, ಕ್ಲೀನ್ ಇರಲ್ಲ. ಅವ್ರಿಗೇನು ಸುತ್ತೋರ್ದು ಇದನ್ನ ಕಂಪೌಂಡ್ ಕಟ್ಕೊಟ್ಬಿಟ್ರೆ ಅವ್ರು ಬೇಕಾದಲ್ಲಿ ನೀರು ಒಯ್ತಾರ, ಕೊಡ್ತಾರ, ಬಂದ್ಬಿಡ್ತಾರ. ಇದು ಹೊಲಸು ಕಡಿಗೋಕೆ ಚಾನ್ಸ್ ಇಲ್ಲ. ಅದು ಅಲ್ಲೇ ಲೆಟ್ರಿನ್ ಬ್ಲ್ಯಾಕ್ ಆಗಿ ಪೂರ್ತಿ ಹೊಲಸಾಗಿ ಜನಕ್ಕೆ ಹೋಗೋರಿಗೆ ಸಮೇತಿಗೆ ಅಸಹ್ಯ ಆಗಿ ಈಗ ಅದು ಅದ್ರ ಕದಿರ್ಕೊಂಡ್ಬಿಟ್ರೆ ಜನ ಆ ಹೊಲಸ್ನಾಗ ಯಾಕೆ ಹೋಗ್ಬೇಕು, ಎಲ್ಲೇ ವಾಹನದಲ್ಲಿ ಕುಂತು ಬರೋಣ ಅಂಬಲ್ಲಿಗೆನ ಒಂದು ಇದ್ರ ಮೇಲೆ ಅದು ಶೌಚಾಲಯ ಬೇಡ ನಮಗೆ ಅಂತಂದೇಳಿ ಅದು ಇದ್ದದ್ದು ಸಮೇತಿ ಕೆಡಿಸ್ಬಿಟ್ರೆ ಅದನ್ನ. ಹೊಸೂರು ಗ್ರಾಮಸ್ಥರ ಮಾತುಗಳನ್ನ ಕೇಳಿದಾಗ ಮೇಲ್ನೋಟಕ್ಕೆ ಅಭಿವೃದ್ಧಿಗೆ ಹೊಂದಿಕೊಳ್ಳದ ಜನರು ಅಂತ ಕಂಡ್ರು ಅವರನ್ನ ಈ ಪರಿಸ್ಥಿತಿಗೆ ತಂದಿಟ್ಟವರು ಅಲ್ಲಿ ಆಡಳಿತ ನಡೆಸುವವರು ಅನ್ನೋದು ಅಲ್ಲಿನ ಜನರ ಮಾತುಗಳಿಂದಲೇ ಸ್ಪಷ್ಟವಾಗುತ್ತಿದೆ. ಶೌಚಾಲಯ ಕಟ್ಟಿಕೊಡೋದು ಅಂದ್ರೆ ನಮ್ಮನ್ನ ಇನ್ನಷ್ಟು ಸಂಕಷ್ಟಕ್ಕೆ ಬಲಿಯಾಗಿಸೋದು ಎಂಬ ಭಾವನೆ ಜನರೊಳಗೆ ಮೂಡಿದ್ರಿಂದಲೇ ಈ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ಅವರಿಗೆ ವಾಸ್ತವ ಮನವರಿಕೆ ಮಾಡಿಕೊಡಬೇಕಾದ ಜವಾಬ್ದಾರಿ ಅಲ್ಲಿನ ಅಧಿಕಾರಿಗಳು ಮತ್ತು ಜನರ ಮೇಲಿದೆ.